ನಾನು ಈ ವಿಡಿಯೋ ಮಾಡ್ತಾ ಇರೋದು ಮ್ಯಾಂಗ್ಳೂರಿಯನ್ಸ್ಗೋಸ್ಕರ. ಕನ್ನಡದಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ರಿಗೂ ಅರ್ಥ ಆಗಲಿ ಅಂತ. ಸೊ ರೀಸೆಂಟಾಗಿ ಬಾಲಿವುಡ್ ಆ್ಯಕ್ಟರ್ ಒಬ್ಬರು ಕಾಂತಾರ ಮೂವಿ ಬಗ್ಗೆ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿದರು, ಮಿಮಿಕ್ ಮಾಡಿದರು. ಅದಾದಮೇಲೆ ಸಾರಿನೂ ಕೇಳಿದರು. ಬಟ್ ಅದೊಂದೇ ವಿಷಯ ಅಲ್ಲ. ರೀಸೆಂಟಾಗಿ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದೆ, ಕಾಂತಾರ ಇನ್ ಅ ನಟ್ಶೆಲ್ ಅಂತ ರಿವ್ಯೂ ವಿಡಿಯೋ. ತುಂಬ ಡಿಸ್ರೆಸ್ಪೆಕ್ಟ್ ಮಾಡಿದ್ದಾರೆ. ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ನ ಮಿಮಿಕ್ ಮಾಡೋದು, ಅಥವಾ ಅದು ದೈವದ್ದೇನು ನುಡಿ ಇದೆ ಅದನ್ನು ಮಿಮಿಕ್ ಮಾಡೋದು, ಅದನ್ನು ಬೇರೆ ನಾನು ಹೇಳಿದರೆ ನಿಮಗೆ ಗೊತ್ತಾಗಲ್ಲ. ಯೋಗಿ ಬಾಬಾ ಅಂತ ಒಂದು ಚಾನಲ್ ಹೆಸರು ಹಿಂದಿಯಲ್ಲಿದೆ. ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಎಲ್ಲ ಮಾಡಿದ್ದಾರೆ ವಿಡಿಯೋ ಅಂತ. ಬಟ್ ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ, ಯಾಕಂದರೆ ನಾವು ಮ್ಯಾಂಗ್ಳೂರಿಯನ್ಸ್ ಬಿಟ್ಟು ಉಳಿದವರೆಲ್ಲ ಈ ಮೂವಿನ ಜಸ್ಟ್ ಮೂವಿಯಾಗಿ ನೋಡಿದ್ದಾರೆ. ಇಮೋಷ್ನಲ್ ಆಗಿ ಆ ಮೂವಿನ ನೋಡೋದು ನಾವು ಮಾತ್ರ. ಬಟ್ ಈ ಥರ ಡಿಸ್ರೆಸ್ಪೆಕ್ಟ್ ಆದಾಗ, ಈ ಥರ ಅವಮಾನಗಳಾದಾಗ ನಮಗೆ ತುಂಬ ಬೇಜಾರಾಗುತ್ತೆ. ಅದರಿಂದ ಬೇರೆಯವ್ರಿಗೇನು ಇಂಪ್ಯಾಕ್ಟ್ ಆಗಲ್ಲ, ನಮಗೆ ತುಂಬ ಬೇಜಾರಾಗುತ್ತೆ. ಇದೊಂದೇ ಅಲ್ಲ, ತುಂಬ ಆ ಥರ ವೀಡಿಯೋಸ್ ಇದೆ. ತುಂಬ ವೀಡಿಯೋಗಳು ಇರ್ಬೋದು, ರಿವ್ಯೂ ವಿಡಿಯೋಗಳು ಇರ್ಬೋದು, ತುಂಬ ಜನ ರಿವ್ಯೂ ಮಾಡಿರ್ಬೋದು. ಬಟ್ ಅಲ್ಲಿ ಆ ವಿಡಿಯೋನ ರಿವ್ಯೂ ಮಾಡ್ಬೇಕಾದ್ರೆ ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜಸ್ ಎಲ್ಲ ಯೂಸ್ ಮಾಡಿರೋ ಥರ ಇತ್ತು. ಆ ವಿಡಿಯೋ ನೀವು ನೋಡಿ ಒಂದ್ಸಲ ಗೊತ್ತಾಗುತ್ತೆ. ಇದು ಚೇಂಜ್ ಏನಾಗಲ್ಲ, ಯಾರೂ ಬದಲಾಗಲ್ಲ. ಈ ನೆಕ್ಸ್ಟ್ ಮುಂದೆ ಒಂದ್ಸಲ ಇನ್ನೊಂದು ಮೂವಿ ಬಂದ್ರೂ ಇದೇ ಥರ ಮಾಡ್ತಾರೆ, ಮತ್ತೆ ಇದೇ ಥರ ಮಾಡ್ತಾರೆ, ಮತ್ತೆ ಮಿಮಿಕ್ ಮಾಡ್ತಾರೆ, ಮತ್ತೆ ದೈವಾರಾಧನೆನ ಸ್ಟೇಜ್ ಪ್ರೋಗ್ರಾಮಲ್ಲೆಲ್ಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇದು ಚೇಂಜ್ ಆಗಲ್ಲ, ಜನರು ಚೇಂಜ್ ಆಗಲ್ಲ. ನೀವು ಎಷ್ಟೇ ಹೇಳ್ಬೋದು ಮಾಡಬಾರ್ದು ಅಂತ, ಮಾಡ್ತಾರೆ. ಅಲ್ಟಿಮೇಟ್ಲಿ ನಮಗೆ ಬೇಜಾರಾಗುತ್ತೆ, ಮ್ಯಾಂಗ್ಳೂರಿಯನ್ಸ್ಗೆ. ಬಿಟ್ಟರೆ ಬೇರೇನೂ ಆಗಲ್ಲ. ನೋ ಯೂಸ್.